ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ವೈಜ್ಞಾನಿಕ ಚಿಂತನೆಯ ಬಗ್ಗೆ ತಿಳಿದುಕೊಳ್ಳೋಣ. ವೈಜ್ಞಾನಿಕ ಚಿಂತನೆ ಎಂದರೇನು? ವೈಜ್ಞಾನಿಕ ಚಿಂತನೆ ಎಂದರೆ ಪ್ರಶ್ನೆ, ಪರಿಶೀಲನೆ, ಪ್ರಯೋಗ, ಸಾಕ್ಷ್ಯ, ನಿರ್ಣಯ ಎಂಬ ಕ್ರಮವನ್ನು ಅನುಸರಿಸಿ ಯೋಚಿಸುವ ವಿಧಾನ. ಇದು ಭಾವನೆಗಳ ಮೇಲೆ ಅಲ್ಲ, ತರ್ಕ ಮತ್ತು ಸಾಕ್ಷ್ಯಗಳ ಮೇಲೆ ಆಧಾರಿತ ಚಿಂತನೆ. ವೈಜ್ಞಾನಿಕ ಚಿಂತನೆಯ ಹಂತಗಳು: ಸಮಸ್ಯೆ ಗುರುತಿಸುವುದು, ಪ್ರಶ್ನೆ ರೂಪಿಸುವುದು, ಅನುಮಾನ ಮಾಡುವುದು, ಪ್ರಯೋಗ ನಡೆಸುವುದು, ಡೇಟಾ ಸಂಗ್ರಹಣೆ, ಫಲಿತಾಂಶ ವಿಶ್ಲೇಷಣೆ, ನಿರ್ಣಯಕ್ಕೆ ಬರುವುದು. ವಿದ್ಯಾರ್ಥಿಗಳ ಜೀವನದಲ್ಲಿ ವೈಜ್ಞಾನಿಕ ಚಿಂತನೆಯ ಪಾತ್ರ: ಅಧ್ಯಯನದಲ್ಲಿ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ. ಏಕೆ ಹೀಗಾಗಿದೆ ಎಂಬ ಪ್ರಶ್ನೆ ಹುಟ್ಟಿಸುತ್ತದೆ. ರಟ್ ಕಲಿಕೆಯಿಂದ ದೂರ ಇಡುತ್ತದೆ. ವ್ಯಕ್ತಿತ್ವ ಅಭಿವೃದ್ಧಿಯಲ್ಲಿ ಸ್ವತಂತ್ರ ಚಿಂತನೆ ಬೆಳೆಸುತ್ತದೆ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಸುತ್ತದೆ. ಸಾಮಾಜಿಕ ಜೀವನದಲ್ಲಿ ಅಂಧಶ್ರದ್ಧೆ ವಿರೋಧಿಸುತ್ತದೆ, ಸುಳ್ಳು ಸುದ್ದಿಯನ್ನು ಗುರುತಿಸಲು ಸಹಾಯ, ವೈಜ್ಞಾನಿಕ ಮನೋಭಾವವನ್ನು ಸಮಾಜದಲ್ಲಿ ಬೆಳೆಸುತ್ತದೆ. ವೈಜ್ಞಾನಿಕ ಚಿಂತನೆ ಬೆಳೆಸುವ ಚಟುವಟಿಕೆಗಳು: ವಿಜ್ಞಾನ ಕ್ಲಬ್ಗಳಲ್ಲಿ ಭಾಗವಹಿಸುವುದು, ಪ್ರಾಜೆಕ್ಟ್ ವರ್ಕ್ ಮಾಡುವುದು, ವಿಜ್ಞಾನ ಮೇಳಗಳಲ್ಲಿ ಭಾಗವಹಿಸುವುದು, ಮನೆಯಲ್ಲೇ ಸಣ್ಣ ಪ್ರಯೋಗಗಳು, ಚರ್ಚೆ ಮತ್ತು ಡಿಬೇಟ್ಗಳು. ಧನ್ಯವಾದಗಳು.